ವಂಚನೆ ಪ್ರಕರಣವನ್ನ ತನಿಖೆ ಮಾಡ್ತಾ ಪೊಲೀಸರಲ್ಲಿ ಅನೇಕ ವಿವರಗಳು ಬೆಳಕಿಗೆ ಬಂದಿದೆ. ಸ್ಫೋಟಕ ಮಾಹಿತಿ ಸಿಕ್ಕಿದೆ. ವಂಚಕಿ ಪೂಜಾ ಹಿಸ್ಟರಿ ಕೇಳಿ ಪೊಲೀಸರೇ ಶಾಕ್ ಆಗಿ ಹೋಗಿದ್ದಾರೆ. ಡಬಲ್ ಡಿಗ್ರಿ ಓದಿರೋ ಈಕೆ ಪೂಜಾ ವಂಚನೆ ಮಾಡೋದನ್ನೇ ಕೆಲಸ ಮಾಡ್ಕೊಂಡಿದ್ದಾಳೆ. ಕಳೆದ 7-8 ವರ್ಷಗಳಿಂದ ಈ ತರ ವಂಚನೆಯ ಕೆಲಸಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ. ಈಗಾಗಲೇ ಪೂಜಾ ವಿರುದ್ಧ ಹಲವು ಠಾಣೆಗಳಲ್ಲಿ ಕೇಸ್ ದಾಖಲಾಗಿದೆ. ಉದ್ಯಮಿಗಳಿಗೆ ಹೊಂಚು ಹಾಕಿ ಯಾಮಾರಿಸಿ ಈ ರೀತಿ ವಂಚನೆ ಮಾಡ್ತಾಳೆ ಅಂತ ಹೇಳಲಾಗಿದೆ. ಕೋಣನಕುಂಟೆ, ಪುಟ್ಟೇನಹಳ್ಳಿ, ಕೊಡ್ಗೆಹಳ್ಳಿ ಸೇರಿ ಹಲವು ಕಡೆ ಈಕೆ ವಿರುದ್ಧ ಕೇಸ್ಗಳಿದ್ದಾವಂತೆ. ಬಿಸಿನೆಸ್ ಮೆನ್ಗಳ ಕಂಪನಿಯ ಇವಳ ಟಾರ್ಗೆಟ್, ಅವರ ಕಂಪನಿ ಎಂಪ್ಲಾಯಿಗಳ ಜೊತೆ ಸೇರಿ ಈ ರೀತಿ ಚೀಟಿಂಗ್ ಮಾಡ್ತಾಳೆ ಅಂತ ಹೇಳಲಾಗಿದೆ. ಪ್ರತಿಷ್ಠಿತ ಕಂಪನಿ ಬಿಸಿನೆಸ್ ಮೆನ್ಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನ ಮೊದಲೇ ಆಕೆ ಕಲೆ ಹಾಕ್ತಾ ಇದ್ಲು ಅಂತ ಹೇಳಲಾಗಿದೆ. ಕಂಪನಿಗಳ ಉದ್ಯೋಗಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಹಣದ ಆಮಿಷ ಒಡ್ಡಿ ಮಾಹಿತಿ ಕಲೆ ಹಾಕುವಂತದ್ದು, ಆ ನಂತರ ಅವುಗಳ ಮುಖ್ಯಸ್ಥರಿಗೆ ಈ ರೀತಿ ವಂಚನೆ ಎಸಗುವಂತದ್ದು. ವಂಚನೆ ಪ್ರಕರಣವನ್ನ ತನಿಖೆ ಮಾಡ್ತಾ ಪೊಲೀಸರಲ್ಲಿ ಅನೇಕ ವಿವರಗಳು ಬೆಳಕಿಗೆ ಬಂದಿದೆ. ಸ್ಫೋಟಕ ಮಾಹಿತಿ ಸಿಕ್ಕಿದೆ. ವಂಚಕಿ ಪೂಜಾ ಹಿಸ್ಟರಿ ಕೇಳಿ ಪೊಲೀಸರೇ ಶಾಕ್ ಆಗಿ ಹೋಗಿದ್ದಾರೆ. ಡಬಲ್ ಡಿಗ್ರಿ ಓದಿರೋ ಈಕೆ ಪೂಜಾ ವಂಚನೆ ಮಾಡೋದನ್ನೇ ಕೆಲಸ ಮಾಡ್ಕೊಂಡಿದ್ದಾಳೆ. ಕಳೆದ 7-8 ವರ್ಷಗಳಿಂದ ಈ ತರ ವಂಚನೆಯ ಕೆಲಸಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ. ಈಗಾಗಲೇ ಪೂಜಾ ವಿರುದ್ಧ ಹಲವು ಠಾಣೆಗಳಲ್ಲಿ ಕೇಸ್ ದಾಖಲಾಗಿದೆ. ಉದ್ಯಮಿಗಳಿಗೆ ಹೊಂಚು ಹಾಕಿ ಯಾಮಾರಿಸಿ ಈ ರೀತಿ ವಂಚನೆ ಮಾಡ್ತಾಳೆ ಅಂತ ಹೇಳಲಾಗಿದೆ. ಕೋಣನಕುಂಟೆ, ಪುಟ್ಟೇನಹಳ್ಳಿ, ಕೊಡ್ಗೆಹಳ್ಳಿ ಸೇರಿ ಹಲವು ಕಡೆ ಈಕೆ ವಿರುದ್ಧ ಕೇಸ್ಗಳಿದ್ದಾವಂತೆ. ಬಿಸಿನೆಸ್ ಮೆನ್ಗಳ ಕಂಪನಿಯ ಇವಳ ಟಾರ್ಗೆಟ್, ಅವರ ಕಂಪನಿ ಎಂಪ್ಲಾಯಿಗಳ ಜೊತೆ ಸೇರಿ ಈ ರೀತಿ ಚೀಟಿಂಗ್ ಮಾಡ್ತಾಳೆ ಅಂತ ಹೇಳಲಾಗಿದೆ. ಪ್ರತಿಷ್ಠಿತ ಕಂಪನಿ ಬಿಸಿನೆಸ್ ಮೆನ್ಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನ ಮೊದಲೇ ಆಕೆ ಕಲೆ ಹಾಕ್ತಾ ಇದ್ಲು ಅಂತ ಹೇಳಲಾಗಿದೆ. ಕಂಪನಿಗಳ ಉದ್ಯೋಗಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಹಣದ ಆಮಿಷ ಒಡ್ಡಿ ಮಾಹಿತಿ ಕಲೆ ಹಾಕುವಂತದ್ದು, ಆ ನಂತರ ಅವುಗಳ ಮುಖ್ಯಸ್ಥರಿಗೆ ಈ ರೀತಿ ವಂಚನೆ ಎಸಗುವಂತದ್ದು. ವಂಚನೆ ಪ್ರಕರಣವನ್ನ ತನಿಖೆ ಮಾಡ್ತಾ ಪೊಲೀಸರಲ್ಲಿ ಅನೇಕ ವಿವರಗಳು ಬೆಳಕಿಗೆ ಬಂದಿದೆ. ಸ್ಫೋಟಕ ಮಾಹಿತಿ ಸಿಕ್ಕಿದೆ. ವಂಚಕಿ ಪೂಜಾ ಹಿಸ್ಟರಿ ಕೇಳಿ ಪೊಲೀಸರೇ ಶಾಕ್ ಆಗಿ ಹೋಗಿದ್ದಾರೆ. ಡಬಲ್ ಡಿಗ್ರಿ ಓದಿರೋ ಈಕೆ ಪೂಜಾ ವಂಚನೆ ಮಾಡೋದನ್ನೇ ಕೆಲಸ ಮಾಡ್ಕೊಂಡಿದ್ದಾಳೆ. ಕಳೆದ 7-8 ವರ್ಷಗಳಿಂದ ಈ ತರ ವಂಚನೆಯ ಕೆಲಸಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ. ಈಗಾಗಲೇ ಪೂಜಾ ವಿರುದ್ಧ ಹಲವು ಠಾಣೆಗಳಲ್ಲಿ ಕೇಸ್ ದಾಖಲಾಗಿದೆ. ಉದ್ಯಮಿಗಳಿಗೆ ಹೊಂಚು ಹಾಕಿ ಯಾಮಾರಿಸಿ ಈ ರೀತಿ ವಂಚನೆ ಮಾಡ್ತಾಳೆ ಅಂತ ಹೇಳಲಾಗಿದೆ. ಕೋಣನಕುಂಟೆ, ಪುಟ್ಟೇನಹಳ್ಳಿ, ಕೊಡ್ಗೆಹಳ್ಳಿ ಸೇರಿ ಹಲವು ಕಡೆ ಈಕೆ ವಿರುದ್ಧ ಕೇಸ್ಗಳಿದ್ದಾವಂತೆ. ಬಿಸಿನೆಸ್ ಮೆನ್ಗಳ ಕಂಪನಿಯ ಇವಳ ಟಾರ್ಗೆಟ್, ಅವರ ಕಂಪನಿ ಎಂಪ್ಲಾಯಿಗಳ ಜೊತೆ ಸೇರಿ ಈ ರೀತಿ ಚೀಟಿಂಗ್ ಮಾಡ್ತಾಳೆ ಅಂತ ಹೇಳಲಾಗಿದೆ. ಪ್ರತಿಷ್ಠಿತ ಕಂಪನಿ ಬಿಸಿನೆಸ್ ಮೆನ್ಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನ ಮೊದಲೇ ಆಕೆ ಕಲೆ ಹಾಕ್ತಾ ಇದ್ಲು ಅಂತ ಹೇಳಲಾಗಿದೆ. ಕಂಪನಿಗಳ ಉದ್ಯೋಗಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಹಣದ ಆಮಿಷ ಒಡ್ಡಿ ಮಾಹಿತಿ ಕಲೆ ಹಾಕುವಂತದ್ದು, ಆ ನಂತರ ಅವುಗಳ ಮುಖ್ಯಸ್ಥರಿಗೆ ಈ ರೀತಿ ವಂಚನೆ ಎಸಗುವಂತದ್ದು. ವಂಚನೆ ಪ್ರಕರಣವನ್ನ ತನಿಖೆ ಮಾಡ್ತಾ ಪೊಲೀಸರಲ್ಲಿ ಅನೇಕ ವಿವರಗಳು ಬೆಳಕಿಗೆ ಬಂದಿದೆ. ಸ್ಫೋಟಕ ಮಾಹಿತಿ ಸಿಕ್ಕಿದೆ. ವಂಚಕಿ ಪೂಜಾ ಹಿಸ್ಟರಿ ಕೇಳಿ ಪೊಲೀಸರೇ ಶಾಕ್ ಆಗಿ ಹೋಗಿದ್ದಾರೆ. ಡಬಲ್ ಡಿಗ್ರಿ ಓದಿರೋ ಈಕೆ ಪೂಜಾ ವಂಚನೆ ಮಾಡೋದನ್ನೇ ಕೆಲಸ ಮಾಡ್ಕೊಂಡಿದ್ದಾಳೆ. ಕಳೆದ 7-8 ವರ್ಷಗಳಿಂದ ಈ ತರ ವಂಚನೆಯ ಕೆಲಸಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ. ಈಗಾಗಲೇ ಪೂಜಾ ವಿರುದ್ಧ ಹಲವು ಠಾಣೆಗಳಲ್ಲಿ ಕೇಸ್ ದಾಖಲಾಗಿದೆ. ಉದ್ಯಮಿಗಳಿಗೆ ಹೊಂಚು ಹಾಕಿ ಯಾಮಾರಿಸಿ ಈ ರೀತಿ ವಂಚನೆ ಮಾಡ್ತಾಳೆ ಅಂತ ಹೇಳಲಾಗಿದೆ. ಕೋಣನಕುಂಟೆ, ಪುಟ್ಟೇನಹಳ್ಳಿ, ಕೊಡ್ಗೆಹಳ್ಳಿ ಸೇರಿ ಹಲವು ಕಡೆ ಈಕೆ ವಿರುದ್ಧ ಕೇಸ್ಗಳಿದ್ದಾವಂತೆ. ಬಿಸಿನೆಸ್ ಮೆನ್ಗಳ ಕಂಪನಿಯ ಇವಳ ಟಾರ್ಗೆಟ್, ಅವರ ಕಂಪನಿ ಎಂಪ್ಲಾಯಿಗಳ ಜೊತೆ ಸೇರಿ ಈ ರೀತಿ ಚೀಟಿಂಗ್ ಮಾಡ್ತಾಳೆ ಅಂತ ಹೇಳಲಾಗಿದೆ. ಪ್ರತಿಷ್ಠಿತ ಕಂಪನಿ ಬಿಸಿನೆಸ್ ಮೆನ್ಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನ ಮೊದಲೇ ಆಕೆ ಕಲೆ ಹಾಕ್ತಾ ಇದ್ಲು ಅಂತ ಹೇಳಲಾಗಿದೆ.
ಕಂಪನಿಗಳ ಉದ್ಯೋಗಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಆಮಿಷ ಒಡ್ಡಿ ಹಣದ ಆಮಿಷ ಒಡ್ಡಿ ಮಾಹಿತಿ ಕಲೆ ಹಾಕುವಂತದ್ದು, ಆ ನಂತರ ಅವುಗಳ ಮುಖ್ಯಸ್ಥರಿಗೆ ಈ ರೀತಿ ವಂಚನೆ ಎಸಗುವಂತದ್ದು. ವಂಚನೆ ಪ್ರಕರಣವನ್ನ ತನಿಖೆ ಮಾಡ್ತಾ ಪೊಲೀಸರಲ್ಲಿ ಅನೇಕ ವಿವರಗಳು ಬೆಳಕಿಗೆ ಬಂದಿದೆ. ಸ್ಫೋಟಕ ಮಾಹಿತಿ ಸಿಕ್ಕಿದೆ. ವಂಚಕಿ ಪೂಜಾ ಹಿಸ್ಟರಿ ಕೇಳಿ ಪೊಲೀಸರೇ ಶಾಕ್ ಆಗಿ ಹೋಗಿದ್ದಾರೆ. ಡಬಲ್ ಡಿಗ್ರಿ ಓದಿರೋ ಈಕೆ ಪೂಜಾ ವಂಚನೆ ಮಾಡೋದನ್ನೇ ಕೆಲಸ ಮಾಡ್ಕೊಂಡಿದ್ದಾಳೆ. ಕಳೆದ 7-8 ವರ್ಷಗಳಿಂದ ಈ ತರ ವಂಚನೆಯ ಕೆಲಸಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ. ಈಗಾಗಲೇ ಪೂಜಾ ವಿರುದ್ಧ ಹಲವು ಠಾಣೆಗಳಲ್ಲಿ ಕೇಸ್ ದಾಖಲಾಗಿದೆ. ಉದ್ಯಮಿಗಳಿಗೆ ಹೊಂಚು ಹಾಕಿ ಯಾಮಾರಿಸಿ ಈ ರೀತಿ ವಂಚನೆ ಮಾಡ್ತಾಳೆ ಅಂತ ಹೇಳಲಾಗಿದೆ. ಕೋಣನಕುಂಟೆ, ಪುಟ್ಟೇನಹಳ್ಳಿ, ಕೊಡಿಗೆಹಳ್ಳಿ ಸೇರಿ ಹಲವು ಕಡೆ ಈಕೆ ವಿರುದ್ಧ ಕೇಸ್ಗಳಿದ್ದಾವಂತೆ. ಬಿಸಿನೆಸ್ ಮೆನ್ಗಳ ಕಂಪನಿಯ ಇವಳ ಟಾರ್ಗೆಟ್, ಅವರ ಕಂಪನಿ ಎಂಪ್ಲಾಯಿಗಳ ಜೊತೆ ಸೇರಿ ಈ ರೀತಿ ಚೀಟಿಂಗ್ ಮಾಡ್ತಾಳೆ ಅಂತ ಹೇಳಲಾಗಿದೆ. ಪ್ರತಿಷ್ಠಿತ ಕಂಪನಿ ಬಿಸಿನೆಸ್ ಮೆನ್ಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನ ಮೊದಲೇ ಆಕೆ ಕಲೆ ಹಾಕ್ತಾ ಇದ್ಲು ಅಂತ ಹೇಳಲಾಗಿದೆ. ಕಂಪನಿಗಳ ಉದ್ಯೋಗಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಆಮಿಷ ಒಡ್ಡಿ ಹಣದ ಆಮಿಷ ಒಡ್ಡಿ ಮಾಹಿತಿ ಕಲೆ ಹಾಕುವಂತದ್ದು, ಆ ನಂತರ ಅವುಗಳ ಮುಖ್ಯಸ್ಥರಿಗೆ ಈ ರೀತಿ ವಂಚನೆ ಎಸಗುವಂತದ್ದು. ವಂಚನೆ ಪ್ರಕರಣವನ್ನ ತನಿಖೆ ಮಾಡ್ತಾ ಪೊಲೀಸರಲ್ಲಿ ಅನೇಕ ವಿವರಗಳು ಬೆಳಕಿಗೆ ಬಂದಿದೆ. ಸ್ಫೋಟಕ ಮಾಹಿತಿ ಸಿಕ್ಕಿದೆ. ವಂಚಕಿ ಪೂಜಾ ಹಿಸ್ಟರಿ ಕೇಳಿ ಪೊಲೀಸರೇ ಶಾಕ್ ಆಗಿ ಹೋಗಿದ್ದಾರೆ. ಡಬಲ್ ಡಿಗ್ರಿ ಓದಿರೋ ಈಕೆ ಪೂಜಾ ವಂಚನೆ ಮಾಡೋದನ್ನೇ ಕೆಲಸ ಮಾಡ್ಕೊಂಡಿದ್ದಾಳೆ. ಕಳೆದ 7-8 ವರ್ಷಗಳಿಂದ ಈ ತರ ವಂಚನೆಯ ಕೆಲಸಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ. ಈಗಾಗಲೇ ಪೂಜಾ ವಿರುದ್ಧ ಹಲವು ಠಾಣೆಗಳಲ್ಲಿ ಕೇಸ್ ದಾಖಲಾಗಿದೆ. ಉದ್ಯಮಿಗಳಿಗೆ ಹೊಂಚು ಹಾಕಿ ಯಾಮಾರಿಸಿ ಈ ರೀತಿ ವಂಚನೆ ಮಾಡ್ತಾಳೆ ಅಂತ ಹೇಳಲಾಗಿದೆ. ಕೋಣನಕುಂಟೆ, ಪುಟ್ಟೇನಹಳ್ಳಿ, ಕೊಡಿಗೆಹಳ್ಳಿ ಸೇರಿ ಹಲವು ಕಡೆ ಈಕೆ ವಿರುದ್ಧ ಕೇಸ್ಗಳಿದ್ದಾವಂತೆ. ಬಿಸಿನೆಸ್ ಮೆನ್ಗಳ ಕಂಪನಿಯ ಇವಳ ಟಾರ್ಗೆಟ್, ಅವರ ಕಂಪನಿ ಎಂಪ್ಲಾಯಿಗಳ ಜೊತೆ ಸೇರಿ ಈ ರೀತಿ ಚೀಟಿಂಗ್ ಮಾಡ್ತಾಳೆ ಅಂತ ಹೇಳಲಾಗಿದೆ. ಪ್ರತಿಷ್ಠಿತ ಕಂಪನಿ ಬಿಸಿನೆಸ್ ಮೆನ್ಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನ ಮೊದಲೇ ಆಕೆ ಕಲೆ ಹಾಕ್ತಾ ಇದ್ಲು ಅಂತ ಹೇಳಲಾಗಿದೆ. ಕಂಪನಿಗಳ ಉದ್ಯೋಗಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಆಮಿಷ ಒಡ್ಡಿ ಹಣದ ಆಮಿಷ ಒಡ್ಡಿ ಮಾಹಿತಿ ಕಲೆ ಹಾಕುವಂತದ್ದು, ಆ ನಂತರ ಅವುಗಳ ಮುಖ್ಯಸ್ಥರಿಗೆ ಈ ರೀತಿ ವಂಚನೆ ಎಸಗುವಂತದ್ದು.